ನಮಸ್ಕಾರ, ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ SSLC ಮಕ್ಕಳ ರಿಸಲ್ಟ್ಸ್ ಬಂತು, PUC ಡಿಗ್ರಿ ಸ್ಟೂಡೆಂಟ್ಸ್ನ ರಿಸಲ್ಟ್ಸ್ಗಳೆಲ್ಲ ಬಂತು. ನಾವು ಕೂಡ ಔಟ್ ಆಫ್ ಕ್ಯೂರಿಯಾಸಿಟಿ ಅವರಿಗೆ ಮಾರ್ಕ್ಸ್ ಎಷ್ಟಪ್ಪ, ಪರ್ಸೆಂಟೇಜ್ ಎಷ್ಟಪ್ಪ ಅಂತೆಲ್ಲ ಕೇಳಿದ್ವಿ. ಇನ್ನೂ ಹೆಚ್ಚಾಗಿ ನಿನ್ನ ಡ್ರೀಮ್ ಜಾಬ್ ಏನು ಅಂತ ಕೇಳಿದಾಗ ಅವರು ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಾನು ಸಿವಿಲ್ ಸರ್ವೆಂಟ್ ಆಗಬೇಕು, ನಾನು ಲಾಯರ್ ಆಗಬೇಕು, ಹೀಗೆ ಹಲವಾರು ರೀತಿಯಾದಂತಹ ಅವ್ರ ಕನಸುಗಳನ್ನು ಹೇಳ್ತಾರೆ. ಆಗ ನಾವು ಕೂಡ ಅವರಿಗೆ ನೀನು ಇಂಥ ಕಾಲೇಜಿಗೆ ಸೇರ್ಕೋ, ಇಂಥ ಕೋರ್ಸ್ಗಳನ್ನು ಮಾಡು, ನಿನಗೆ ಯಾವಾಗ ಇಂಥ ಪ್ಯಾಕೇಜ್ಗಳು ಬರುತ್ತೆ, ಇಷ್ಟು ಲಕ್ಷದ ಪ್ಯಾಕೇಜ್ಗಳು ಬರುತ್ತೆ ಅಂತೆಲ್ಲ ಗೈಡೆನ್ಸ್ ಕೊಟ್ಟಿರ್ತೀವಿ. ಆದರೆ ಇಲ್ಲಿ ನಾವು ಒಂದು ವಿಚಾರನ ಮರ್ತಿದ್ದೀವಿ ಅಂತ ಅನ್ನಿಸ್ತಿಲ್ವಾ? ನಾವು ಎಂದಾದರೂ ಆ ಮಕ್ಕಳಿಗೆ ನೀನು ಯಾವ ರೀತಿಯಾದಂಥ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡಿರ್ತೀಯಾ, ಯಾವ ರೀತಿಯಾದಂತಹ ಎಥಿಕ್ಸ್ ಆ್ಯಂಡ್ ಮಾರಲಿಟೀಸನ್ನು ನೀನು ಫಾಲೋ ಮಾಡ್ತೀಯಾ, ನಿನ್ನ ಡ್ರೀಮ್ ಜಾಬಿಗೆ ನೀನು ರೀಚ್ ಆದಾಗ ಅಂತ ನಾವು ಎಂದಾದರೂ ಕೇಳಿದ್ದೀವ? ಫಾರ್ ಎಕ್ಸಾಂಪಲ್, ಇವಾಗ ಮಕ್ಕಳು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಬೇಕು, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ನಾನು ಕಂಪನಿ ಸೆಕ್ರೆಟರಿಯೇಟ್ ಆಗಬೇಕು ಅಂತಂದರೆ ನಾವು ಅವ್ರಿಗೆ ಕೇಳಿದ್ದೀವ ನೀನು ಯಾವ ರೀತಿಯಾದಂಥ ಹ್ಯೂಮನ್ ವ್ಯಾಲ್ಯೂಸನ್ನು ಇಟ್ಕೊಂಡಿರ್ತೀಯ ಅಂತ. ಅದೇ ಅವರು IAS ಆಫೀಸರ್, KAS ಆಫೀಸರ್ಸ್ ಆಗಬೇಕು ಅಂತಂದಾಗ ನಾವು ಅವ್ರು ಕೇಳಿದ್ದೀವ ನೀವು ಯಾವ ರೀತಿಯಾದಂತಹ ಎಥಿಕ್ಸನ್ನು ಇಟ್ಕೊಂಡಿರ್ತೀಯ ನೀನು ಆ ಜಾಬಿಗೆ ಹೋದಾಗ. ಹಾಗೆಯೇ ಅವರು ಅಡ್ವೊಕೇಟ್ ಆಗಬೇಕು, ನಾನು ಜಡ್ಜ್ ಆಗಬೇಕು, ನಾನು ಒಂದು ಕಂಪನಿಯ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ನಾನು ಹೋಗಿ ಕೂರಬೇಕು ಅಂತ ಹೇಳಿ ಅವರು ಅಂದಾಗ ನಾವು ಅವರಿಗೆ ಕೇಳಿದ್ದೀವ ನೀನು ಯಾವ ಮಾರಲಿಟೀಸನ್ನು ನೀನು ಇಟ್ಕೊಂಡಿರ್ತೀಯ ಅಂತ. ಯಾಕಂದರೆ ಸಕ್ಸಸ್ ಇಸ್ ನಾಟ್ ಜಸ್ಟ್ ಅಬೌಟ್ ರೀಚಿಂಗ್ ಅ ಡ್ರೀಮ್ ಜಾಬ್, ಇಟ್ಸ್ ಆಲ್ ಅಬೌಟ್ ಹೌ ಡು ವಿ ಲೀವ್ ಇನ್ ದಟ್ ಪೊಸಿಷನ್. ನಾವು ಮಕ್ಕಳಿಗೆ ಕೇಳಿದ್ದೀವ ನೀನು ನಿನ್ನ ಡ್ರೀಮ್ ಜಾಬನ್ನು ರೀಚ್ ಆದಾಗ ನಿನ್ನ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ, ನಿನ್ನ ಸೋಷಿಯಲ್ ಸ್ಟೇಟಸ್ ಹೇಗಿರುತ್ತೆ, ನಿನ್ನ ರಿಲೇಷನ್ಶಿಪ್ ಸ್ಟೇಟಸ್ ಹೇಗಿರುತ್ತೆ, ನಿನ್ನ ಹೆಲ್ತ್ ಹೇಗಿರುತ್ತೆ ಅಂತ. ನಾವು ಮಕ್ಕಳಿಗೆ ಈ ಥರದ ಕ್ವಶನ್ಸನ್ನು ಈಗ ಕೇಳಿಲ್ಲ ಅಂತಂದರೆ ಮಕ್ಕಳಿಗಾದರೂ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಅವ್ರಿಗೆ ಬೇಕಾಗಿರುವಂಥದ್ದು ಓನ್ಲಿ ಪ್ಯಾಕೇಜ್, ನಾನು ಆ ಡ್ರೀಮ್ ಜಾಬಿಗೆ ಹೋಗಬೇಕು ಅಂತ ಅಷ್ಟೇ ಅವ್ರು ಶ್ರಮ ಪಡ್ತಾರೆ, ಅವರು ಅಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಿಟ್ಟರೆ ನಾನು ಆ ಸ್ಥಾನಕ್ಕೆ ತಲುಪಿದಾಗ ನನ್ನ ಫ್ಯಾಮಿಲಿ ಹೇಗಿರುತ್ತೆ, ನನ್ನ ಹೆಲ್ತ್ ಹೇಗಿರುತ್ತೆ, ನನ್ನ ರಿಲೇಷನ್ಶಿಪ್ ಸ್ಟೇಟಸ್ ಹೇಗಿರುತ್ತೆ ಅಂತ ಅವರು ಒಂದು ಕಲ್ಪನೆ ಕೂಡ ಮಾಡ್ಕೊಂಡಿರಬೇಕು. ಸೊ ಹ್ಯಾಪಿ ಕ್ವೆಶನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.